ಪುಟ್ಟ ಕೃಷ್ಣನು ನಿರ್ಭಯವಾಗಿ ಪೂತನಿಯ ತೊಡೆಯಲ್ಲಿ ಆಡುತ್ತಿರುವುದನ್ನು ಕಂಡು ಗೋಪಿಯರು ಬೇಗನೆ ಬಂದು ಅವನನ್ನು ಎತ್ತಿಕೊಂಡರು. ತಾಯಿ ಯಶೋದೆ, ರೋಹಿಣಿ ಮತ್ತಿತರು ಹಿರಿಯ ಗೋಪಿಯರು ಗೋವಿನ ಬಾಲನ್ನು ತೆಗೆದುಕೊಂಡು ಅವನ ದೇಹಕ್ಕೆ ಸುತ್ತಿದರು. ಮೂತ್ರದಿಂದ ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆದರು. ಗೋಧೂಳಿಯನ್ನು ಅವನ ದೇಹದ ಮೇಲೆ ಹಾಕಿದರು. ಹೀಗೆ ಶುದ್ಧಗೊಳಿಸಿದ ಬಳಿಕ ಯಶೋದೆ ಮತ್ತು ರೋಹಿಣಿ ಹೇಳಿಕೊಟ್ಟಂತೆ ಅವರು ಕೃಷ್ಣನ ದೇಹಕ್ಕೆ ಸಂಪೂರ್ಣ ರಕ್ಷಣೆಯನ್ನು ನೀಡುವಂತೆ ವಿಷ್ಣುವಿನ 12 ಹೆಸರುಗಳನ್ನು ಪಠಿಸಿದರು. ಬೃಂದಾವನದ ನಿವಾಸಿಗಳೆಲ್ಲ ಪೂತನಿಯ ದೈತ್ಯ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಸೌದೆಯಲ್ಲಿ ಅವಳನ್ನು ಸುಡಲು ಪ್ರೇರೇಪಿಸಿದರು. ಪೂತನಿಯ ದೇಹ ಅಂಗಾಂಗ ಉರಿಯುತ್ತಿರುವಾಗ ಎದ್ದ ಹೊಗೆಯಲ್ಲಿ ಸುವಾಸನೆ ಇದ್ದಿತ್ತು, ಏಕೆಂದರೆ ಅವಳನ್ನು ಕೊಂದವನು ಶ್ರೀಕೃಷ್ಣನು. ಕೃಷ್ಣನು ಕೊಂದಿದ್ದಕ್ಕೆ ಪೂತನಿಯ ಪಾಪ ಕೃತ್ಯಗಳೆಲ್ಲ ತೊಳೆದು ಹೋದವು. ಅವಳಿಗೆ ಸ್ವರ್ಗಲೋಕದ ಶರೀರ ಪ್ರಾಪ್ತಿವಾಯಿತು. ಕೃಷ್ಣನಿಗೆ ಹಾಲನ್ನು ನೀಡಿದ್ದರಿಂದ ಅವಳಿಗೆ ಮುಕ್ತಿ ದೊರೆಯಿತು. ಹೀಗೆ ಪೂತನಿಯ ಕೃಷ್ಣನು ಕೊಲ್ಲಲು ಬಂದು ತಾನು ಪುನೀತಳಾದಳು. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ಹರೇ ಕೃಷ್ಣ ಹರೇ ರಾಮ.